ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಗ್ ಬಾಸ್ ಇನ್ನೇನು 2 ವಾರದಲ್ಲಿ ಮುಗಿದು ಹೋಗುತ್ತೆ. ಬಹಳ ಕುತೂಹಲದಿಂದ ಎಲ್ಲರೂ ಕಾಯ್ತಿದ್ದಾರೆ, ಯಾರು ಗೆಲ್ತಾರೆ, ಫೈನಲಿಸ್ಟ್ ಯಾರಾಗ್ತಾರೆ, ಇದೆಲ್ಲ ಕುತೂಹಲಗಳಿದೆ. ಈ ಕುತೂಹಲದ ನಡುವೆ ಇಲ್ಲಿಯ ತನಕ ಬಿಗ್ ಬಾಸ್ನ ಈ ಜರ್ನಿಯಲ್ಲಿ ಬೇರೆ ಬೇರೆ ತರಹದ ವಿಚಾರಗಳು ನಡೆದಿದೆ. ಅಂದರೆ ವರ್ತೂರ್ ಸಂತೋಷ್ ಅವರು ಜೈಲಿಗೆ ಹೋಗಿ ಬಂದಿದ್ದಾಯಿತು, ಅದಾದಮೇಲೆ ತನಿಷಾ ಮೇಲೆ ಒಂದು FIR ಆಗಿದ್ದಾಯಿತು, ಹೀಗೆ ಬೇರೆ ಬೇರೆ ಘಟನೆಗಳು ನಡೆದಿದೆ. ಆಮೇಲೆ ಡ್ರೋನ್ ಪ್ರತಾಪ್ ಮತ್ತು ಸಂಗೀತಾ ಶೃಂಗೇರಿ ಕಣ್ಣಿಗೆ ಏನು ಇರಿಟೇಷನ್ ಆಗಿ ಸೋಪ್ ವಾಟರ್ ಹಾಕಿದ್ರು ಅಂತ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾಯಿತು. ಈಗ ಮತ್ತೊಬ್ಬರು ಹಾಸ್ಪಿಟಲ್ ಸೇರಿದ್ದಾರೆ. ಹೋದ್ಸಲೂ ಹೋಗಿದ್ರು, ಈ ಸಲ ಮತ್ತೆ ಹೋಗಿದ್ದಾರೆ ಡ್ರೋನ್ ಪ್ರತಾಪ್. ಒಂದು ಕಳೆದ 2-3 ಗಂಟೆಯಿಂದ ಈ ವಿಚಾರ ಬಹಳ ಚರ್ಚೆಯಲ್ಲಿ ಬರ್ತಾಯಿತ್ತು. ಅಂದರೆ ಒಂದು ಪ್ರೋಮೋ ರಿಲೀಸ್ ಆಗಿತ್ತು ಬೆಳಗ್ಗೆ. ಆ ಪ್ರೋಮೋದಲ್ಲಿ ಸಂಗೀತಾ ಶೃಂಗೇರಿ ಇರ್ಬೋದು, ನಮ್ರತಾ ಇರ್ಬೋದು, ಅಂದರೆ ದೀದಿಯರು, ಯಾರು ಡ್ರೋನ್ ಪ್ರತಾಪ್ ದೀದಿರಿದ್ದಾರೆ, ಅವರು ನೀನು ತುಂಬ ಪ್ಯಾನಿಕ್ ಆಗ್ತೀಯಾ, ನೀನು ಕಾನ್ಫಿಡೆಂಟಾಗಿ ಆಡಲ್ಲ ಅಂತೆಲ್ಲ ಅವನ್ನ ಡಿಮೋಟಿವೇಟ್ ಮಾಡ್ತಾಯಿದ್ರು. ಅವ್ನು ಹೇಳ್ತಾನೆ, ಇಲ್ಲ ನನಗೂ ಎಲ್ಲರ ಥರ ಆಡ್ಲಿಕ್ಕೆ ಇಷ್ಟ, ನನಗೆ ಎಲ್ಲರ ಥರ ಟಾಸ್ಕ್ ಮಾಡ್ಲಿಕ್ಕೆ ಇಷ್ಟ ಅಂದಾಗ, ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನೀನು ಕಾನ್ಫಿಡೆಂಟಾಗಿ ಆಡಲ್ಲ, ನೀನು ತುಂಬ ಪ್ಯಾನಿಕ್ ಆಗಿಬಿಡ್ತೀಯಾ, ನಿನ್ನ ಮೇಲೆ ಭರವಸೆ ಇಡೋದು ಕಷ್ಟ ಅನ್ನೋ ಅರ್ಥದಲ್ಲಿ ಅವರು ಅವನ್ನ ಒಂಥರ ಡಿಮೋಟಿವೇಟ್ ಮಾಡ್ತಾರೆ. ಅವನದಕ್ಕೆ ಹರ್ಟ್ ಆಗಿದ್ದಾನೆ ಅನ್ನೋದು ನಮಗೆ ವಿಡಿಯೋದಲ್ಲಿ ಕಾಣಿಸುತ್ತೆ. ಸೊ ಈ ಥರದೊಂದು ಪ್ರೋಮೋ ನೋಡಿ ಸ್ವಲ್ಪ ಹೊತ್ತಿಗೆ ಒಂದು ನ್ಯೂಸ್ ಬರುತ್ತೆ, ಆಸ್ಪತ್ರೆಗೆ ಸೇರಿದ್ದಾನೆ ಡ್ರೋನ್ ಪ್ರತಾಪ್ ಅಂತ. ಏನಾಯಿತು ಡ್ರೋನ್ ಪ್ರತಾಪ್ಗೆ, ಏನಾಯಿತು ಅಂತ ಎಲ್ಲ ಹುಡುಕ್ತಾ ಇದ್ದಾಗ ಒಂದೊಂದು ಕಡೆ ಒಂದೊಂದು ರೀತಿ ವದಂತಿಗಳು ಬರೋಕ್ಕೆ ಶುರುವಾಯಿತು. ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಅವನು ಸೂಸೈಡ್ ಅಟೆಂಪ್ಟ್ ಮಾಡಿದಂತೆ. ಇಂಪಾಸಿಬಲ್, ಚಾನ್ಸೇ ಇಲ್ಲ. ಯಾಕೆಂತಂದರೆ ಅಲ್ಲಿರುವ ಪ್ರತಿ ಕ್ಯಾಮ್ರಾಗಳು ಒಬ್ಬೊಬ್ಬರ ಮೇಲೆ ಹಂಗಿದ್ದಾಗ ಆ ಥರದಕ್ಕಾಗಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಬಿಡಿ. ಆದರೂ ಯಾಕೆ ಈ ವದಂತಿ ಹರಡ್ತು ಅಂತ ಗೊತ್ತಾದಾಗ ಈಗ TV9ನಲ್ಲಿ ನಾನು ರಿಪೋರ್ಟ್ ನೋಡ್ತಾ ಇದ್ದೆ. ಅವರು ಏನು PRO ಇದ್ದಾರೆ, ಮನೋಜ್, ಬಿಗ್ ಬಾಸ್ನ PRO, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ, ಇಲ್ಲ ಆ ಥರದ್ದೆಲ್ಲ ವದಂತಿ ಸುಳ್ಳು, ದಯವಿಟ್ಟು ಅದನ್ನೆಲ್ಲ ನಂಬೇಡಿ, ಫುಡ್ ಪಾಯ್ಸನ್ ಆಗಿದೆ. ಡ್ರೋನ್ ಪ್ರತಾಪ್ಗೆ ಫುಡ್ ಪಾಯ್ಸನ್ ಆಗಿರೋದ್ರಿಂದ ಅವ್ರನ್ನ ಹಾಸ್ಪಿಟಲ್ ಸೇರಿಸಿದ್ದೀವಿ. ನೆನ್ನೆ ನೈಟ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಇನ್ನೇನು ಕ್ಯೂರ್ ಆಗ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ, ಇವತ್ತು ಸಂಜೆ ಒಳಗಡೆ ಮನೆಗೆ ಬಂದುಬಿಡ್ತಾರೆ ಅಂತ PRO ಹೇಳಿದಾರಂತೆ. ಸೊ ಹಾಗಾಗಿ ನೋ ನೀಡ್ ಟು ವರಿ. ಆದರೆ ಕೆಲವು ಕಡೆ ವದಂತಿ ಹರಡ್ತಾ ಇದೆ, ದಯವಿಟ್ಟು ಅದನ್ನು ಹರಡಬೇಡಿ, ಅದನ್ನು ಹಬ್ಬಬೇಡಿ, ಅದು ಸುಳ್ಳು. ಆ ಥರದ್ದು ಯಾವುದು ಬಿಗ್ ಬಾಸ್ ಮನೆಯಲ್ಲಿ ಆಗಲ್ಲ. ಆಮೇಲೆ ಇವತ್ತಿನ ಕಾನ್ಫಿಡೆನ್ಸ್ ನೋಡಿದ್ರೆ, ಡ್ರೋನ್ ಪ್ರತಾಪ್ ಕಾನ್ಫಿಡೆನ್ಸ್ ನೋಡಿದ್ರೆ, ಡ್ರೋನ್ ಪ್ರತಾಪ್ ಖಂಡಿತವಾಗಿಯೂ ಆ ಥರದ ನಿರ್ಧಾರಗಳನ್ನು ಮಾಡುವ ವ್ಯಕ್ತಿ ಅಲ್ಲ. ಇಲ್ಲಿಯ ತನಕ ತನ್ನ ಜರ್ನಿಯನ್ನು ಅದ್ಭುತವಾಗಿ ಮಾಡ್ಕೊಂಡು ಬಂದಿರುವಂತಹ ಡ್ರೋನ್ ಪ್ರತಾಪ್, ಹೊರಗಡೆ ಇದ್ದಂತಹ ಇಮೇಜನ್ನು ಚೇಂಜ್ ಮಾಡ್ಕೊಂಡಿರುವಂತಹ ಡ್ರೋನ್ ಪ್ರತಾಪ್ ಯಾವುದೇ ಕಾರಣಕ್ಕೂ ಆ ಥರದ ನಿರ್ಧಾರಗಳನ್ನು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು ಖಾಲಿ ಹೊಟ್ಟೆಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ಏನೋ ತಿಂದಿದ್ರಂತೆ, ಅದರಿಂದಾಗಿ ಸ್ವಲ್ಪ ಫುಡ್ ಪಾಯ್ಸನ್ ಆಗಿದೆ. ಒಳಗಡೆ ಊಟದ ವಿಚಾರ ಬಂದಾಗ ಅದು ಕೊನೆ ಹಂತದಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ಅಷ್ಟು ಸುಲಭವಾಗಿ ಬೇಕಾದಷ್ಟೆಲ್ಲ ಸಿಗೋದಿಲ್ಲ. ಅಂಥ ಹಂತದಲ್ಲಿ ಇರ್ಬೋದು, ಯಾವುದೋ ಅದು ರೆಗ್ಯುಲರ್ ತಗೊಳ್ತಾ ಇರುವಂತಹ ಟ್ಯಾಬ್ಲೆಟ್ ಇರ್ಬೋದು, ಅಥವಾ ಈ ಟೈಮ್ನಲ್ಲಿ ವಿಟಮಿನ್ ಕೊರತೆ ಇದೆ ಅಂತ ಅನಿಸಿ ಡಾಕ್ಟರ್ ಸಜೆಷನ್ ಆಧಾರದ ಮೇಲೆ ತೊಗೊಂಡಿರ್ಬೋದು. ಅದು ಖಾಲಿ ಹೊಟ್ಟೆಗೆ ತೊಗೊಂಡಿರೋದ್ರಿಂದ ಸ್ವಲ್ಪ ಫುಡ್ ಪಾಯ್ಸನ್ ಆಗಿದೆ, ಅದರಿಂದ ಅಸ್ವಸ್ಥರಾಗಿದ್ದಾರೆ. ಇಮಿಡಿಯೇಟ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ಅಡ್ಮಿಟ್ ಮಾಡಿಸಿದ್ದಾರೆ, ರೆಡಿನೂ ಆಗ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗಡೆ ಮನೆ ಒಳಗಡೆ ವಾಪಸ್ ಬರ್ತಾರೆ ಅಂತಲೂ ಸುದ್ದಿ ಹರಡ್ತಾ ಇದೆ ಅನ್ನೋಕ್ಕಿಂತ ಮೂಲಗಳಿಂದ ತಿಳಿದು ಬಂದಿದೆ. ಸೊ ಹಾಗಾಗಿ ನೋ ನೀಡ್ ಟು ವರಿ. ಬಿಗ್ ಬಾಸ್ ಕೊನೆಯ ಹಂತದಲ್ಲಿ ಇನ್ನೇನು ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥ ಒಂದು ಟೈಮ್ನಲ್ಲಿ ಈ ಥರದ ಇನ್ಸಿಡೆಂಟ್ಗಳು ನಡಿಬಾರ್ದು, ಅದನ್ನು ನಡೆದಿದೆ, ಏನು ಮಾಡಲಿಕ್ಕಾಗಲ್ಲ. ಆ್ಯಂಡ್ ಮೋರ್ ಓವರ್ ಮನೆ ಒಳಗಡೆ ದೀದಿಯರೇ ಶತ್ರು ಆಗ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೆ. ಯಾಕಂದರೆ ಬರೀ ಅವರ ಆಟದ ವೈಖರಿಯನ್ನು ಆಟದಿಂದ ಹೊರಗೆ ನಿಂತ್ಕೊಂಡೇ ನಾವು ನೋಡ್ತಾ ಇದ್ದೀವಿ, ಅಷ್ಟೇ ಬಿಟ್ಟರೆ ಆಟದ ಒಳಗಡೆ ಅವ್ರಿಗೆ ಇಲ್ಲಿಯ ತನಕ ಆಡಲಿಕ್ಕಾಗಲಿ, ಟಾಸ್ಕ್ ಮಾಡಲಿಕ್ಕಾಗಲಿ ಯಾವುದೇ ರೀತಿಯಲ್ಲಿ ಅವಕಾಶಗಳನ್ನು ಸಿಗದೇ ಇದ್ದಾಗ ಅವರು ಅದನ್ನು ಕೇಳ್ಕೊಂಡಾಗಲೂ ಸಹಿತ ಅವನನ್ನು ಡಿಮೋಟಿವೇಟ್ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಮಂಕಾಗಿರ್ಬೋದು, ಕುಗ್ಗಿರ್ಬೋದು, ಊಟ ಬಿಟ್ಟಿರ್ಬೋದು, ಅದೇ ಟೈಮ್ನಲ್ಲಿ ಟ್ಯಾಬ್ಲೆಟ್ ತೊಗೊಂಡಿರ್ಬೋದು, ಫುಡ್ ಪಾಯ್ಸನ್ ಆಗಿರಬಹುದು, ಈಗ ಹಾಸ್ಪಿಟ್ಲಿಗೆ ಆ ಕಾರಣದಿಂದ ಸೇರಿರ್ಬೋದು. ಅದಕ್ಕೆ ಬೇರೆ ರೆಕ್ಕೆ ಪುಕ್ಕ ಕಟ್ಟೋ ಅವಶ್ಯಕತೆ ಇಲ್ಲ. ಹಿ ಈಸ್ ಫೈನ್, ಹಿ ವಿಲ್ ಬಿ ಫೈನ್. ಆ್ಯಂಡ್ 100% ನನಗೆ ಗೊತ್ತಿರೋ ಹಾಗೆ ಫೈನಲಿಸ್ಟ್ ಪಟ್ಟಿಯಲ್ಲೂ ಪ್ರತಾಪ್ ಇರ್ತಾರೆ. ಆ್ಯಂಡ್ ಅವರ ಈ ಜರ್ನಿಯನ್ನು ನೋಡಿದಾಗ ನನಗನ್ಸೋದು ಅವರು ಇರಬೇಕು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಹೋಗಿ ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.